ಜೀವನ ಏರುಪೇರುಗಳ ಹಾದಿ. ಕೆಲವೊಮ್ಮೆ ನಾವು ಅಂದುಕೊಂಡಂತೆಯೂ ಸಾಗುವುದಿಲ್ಲ. ಬಹಳಷ್ಟು ಸಾರಿ ಈ ದಾರಿಯಲ್ಲಿ ಸಾಗುವಾಗ ಏಕಾಂಗಿಯಾಗಿ ಸಾಗಿ ಸವಾಲುಗಳನ್ನು ಎದುರಿಸಬೇಕಾಗತ್ತೆ. ಇಂದು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಏಕಾಂಗಿಯಾಗಿ ಯಶಸ್ಸಿನ ಶಿಖರವನ್ನು ಏರಿದ ಮೀರಾ ಕುಲಕರ್ಣಿಯವರ ಸಾಹಸಗಾಥೆ. ಇವರ ಉದ್ಯಮ ಪಯಣ ಪ್ರತಿಯೊಬ್ಬರಿಗೂ ಸ್ಫೂರ್ತಿದಾಯಕವಾಗಿದೆ. ಮೀರಾ ಕುಲಕರ್ಣಿ ಆಯುರ್ವೇದದಲ್ಲಿ ಪರಿಣಿತಿ ಹೊಂದಿರುವ ಭಾರತದ ಪ್ರಸಿದ್ಧ ನೈಸರ್ಗಿಕ ಸೌಂದರ್ಯವರ್ಧಕ ಬ್ರ್ಯಾಂಡ್ಗಳಲ್ಲಿ ಒಂದಾದ ಫಾರೆಸ್ಟ್ ಎಸೆನ್ಷಿಯಲ್ಸ್ ಸಂಸ್ಥಾಪಕಿ ಮತ್ತು CMD ಆಗಿದ್ದಾರೆ. ಮೀರಾ ಕುಲಕರ್ಣಿ ತಮ್ಮ 20ನೇ ವಯಸ್ಸಿನಲ್ಲಿ ವಿವಾಹವಾದರು. ಮೀರಾ ಅವರ ಪತಿ ವ್ಯಾಪಾರಿ ಆಗಿದ್ದು, ವಿವಾಹದ ಬಳಿಕ ಪತಿಯ ವ್ಯಾಪಾರವು ಹದಗೆಡುತ್ತಾ ಬಂದಿತ್ತು. ಇದರ ಜೊತೆಗೆ ಮೀರಾ ಅವರ ಪತಿ ಮದ್ಯಪಾನ ಚಟದತ್ತ ವಾಲಿದ್ದರು. ಕೊನೆಗೆ ಮದ್ಯವ್ಯಸನ ಸಂಸಾರವನ್ನೇ ನುಚ್ಚು ನೂರು ಮಾಡಿತ್ತು. ಮೀರಾ ತಮ್ಮ 2 ಮಕ್ಕಳೊಂದಿಗೆ ತನ್ನ ಪತಿಯಿಂದ ದೂರವಾಗಿ ತಮ್ಮ ಪೋಷಕರ ಮನೆಗೆ ಸ್ಥಳಾಂತರಗೊಂಡರು. ದುರಾದೃಷ್ಟವಶಾತ್ ಮೀರಾ 28ನೇ ವಯಸ್ಸಿನಲ್ಲಿ ತಮ್ಮ ಹೆತ್ತವರನ್ನು ಕಳೆದುಕೊಳ್ಳಬೇಕಾಯಿತು. ತಂದೆ ತಾಯಿ ಕಳೆದುಕೊಂಡ ನಂತರ ಅವರು ತಮ್ಮ ಜೀವನದಲ್ಲಿ ಒಂಟಿಯಾಗಿ ಹೋರಾಡಬೇಕಾಯಿತು. ಮಕ್ಕಳ ವಿದ್ಯಾಭ್ಯಾಸದ ಬಳಿಕ ಮಗಳನ್ನು ಮದುವೆಯಾದ ಜವಾಬ್ದಾರಿಯನ್ನು ಮುಗಿಸಿ ತಮ್ಮ 45ನೇ ವಯಸ್ಸಿನಲ್ಲಿ ಮೀರಾ ಅವರು ಮೇಣದ ಬತ್ತಿ ಮತ್ತು ತಾವೇ ಮಾಡಿದ ಸಾಬೂನುಗಳನ್ನು ತಯಾರಿಸಲು ಪ್ರಾರಂಭಿಸಿದರು. ನಂತರ 2000 ಇಸವಿಯಲ್ಲಿ ಅವರು ಆಯುರ್ವೇದದ ಪರಿಕಲ್ಪನೆಗಳ ತತ್ವಗಳ ಆಧಾರದ ಮೇಲೆ ಭಾರತದ ಮೊದಲ ದೇಶೀಯ ಪ್ರೀಮಿಯಂ ಬ್ರ್ಯಾಂಡ್ ತ್ವಚೆಯ ರಕ್ಷಣೆಯ ಫಾರೆಸ್ಟ್ ಎಸೆನ್ಷಿಯಲ್ಸ್ ಅನ್ನು ಸ್ಥಾಪಿಸಿದರು. ಕೇವಲ 2 ಲಕ್ಷ ರೂಪಾಯಿ ಹೂಡಿಕೆ ಮತ್ತು ಗ್ಯಾರೇಜ್ನಿಂದ 2 ಉದ್ಯೋಗಿಗಳೊಂದಿಗೆ ಅವರು ತಮ್ಮ ವ್ಯವಹಾರವನ್ನು ಪ್ರಾರಂಭಿಸಿದರು. ಅದಕ್ಕಾಗಿಯೇ ತ್ರೇಹಿ ಗಾರ್ವಾಲ್ ಪ್ರದೇಶದಿಂದ ಸ್ಥಳೀಯವಾಗಿ ಸಿಗುವ ಕಚ್ಚಾ ವಸ್ತುಗಳನ್ನು ಪಡೆದುಕೊಂಡರು. ಪ್ರಸ್ತುತ ಅವರ ಬ್ರ್ಯಾಂಡ್ ಭಾರತದಾದ್ಯಂತ 28ಕ್ಕೂ ಹೆಚ್ಚು ನಗರಗಳ 110ಕ್ಕೂ ಹೆಚ್ಚು ಮಳಿಗೆಗಳಲ್ಲಿ ಹಾಗೂ ವಿದೇಶಗಳಲ್ಲಿಯೂ ಕೂಡ ಮಾರಾಟವಾಗ್ತಿದೆ. ಅವರು ತಾಜ್ ಮತ್ತು ಯಹಾತ್ನಂತಹ ಪ್ರಸಿದ್ಧ ಹೋಟೆಲ್ ಚೈನ್ಗಳಲ್ಲಿ ಸೇರಿ 300ಕ್ಕೂ ಹೆಚ್ಚು ಹೋಟೆಲ್ ಸೇರಿದಂತೆ ಸುಮಾರು 150 ಸ್ಪಾಗಳು ಇವರ ಗ್ರಾಹಕರಾಗಿದ್ದಾರೆ. ಕಂಪನಿಯು 2020ರಲ್ಲಿ 253 ಕೋಟಿ ಮತ್ತು 2021ರಲ್ಲಿ 210 ಕೋಟಿ ಆದಾಯ ಗಳಿಸಿದೆ. ಮೀರಾ ಅವರು ಸದ್ಯ ಸಾಕಷ್ಟು ಜನ ಮನ್ನಣೆ ಪಡೆದಿದ್ದು, ಫಾರ್ಚೂನ್ ಮ್ಯಾಗಝೀನ್ನಿಂದ ಭಾರತದ ವ್ಯಾಪಾರ ಜಗತ್ತಿನಲ್ಲಿ ಅತ್ಯಂತ ಶಕ್ತಿಶಾಲಿ ಮಹಿಳೆ ಎಂಬ ಟೈಟಲ್ ಅನ್ನು ಪಡೆದುಕೊಂಡಿದ್ದಾರೆ. ಅವರು ಕೋಟಕ್ ವೆಲ್ತ್ ಹುರೂನ್ 2020ರ ಪ್ರಮುಖ ಶ್ರೀಮಂತ ಮಹಿಳೆಯರ ಪಟ್ಟಿಯಲ್ಲಿ 1290 ಕೋಟಿ ರೂಪಾಯಿಗಳ ನಿವ್ವಳ ಮೌಲ್ಯದೊಂದಿಗೆ ಭಾರತದ ಅತ್ಯಂತ ಶ್ರೀಮಂತ ಮಹಿಳೆಯರಲ್ಲಿ ಒಬ್ಬರಾಗಿದ್ದಾರೆ.